ಭಾರತದ ಪ್ರಥಮ ಸಹಕಾರ ಸಂಘ ಎಲ್ಲಿ ಸ್ಥಾಪನೆಯಾಯಿತು? ಕಣಗಿನಹಾಳ, ಉಡುಪಿ, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ಕಣಗಿನಹಾಳ. ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವಂತಹ ಕಣಗಿನಹಾಳ ಗ್ರಾಮ ಏನಿದೆ, ಇಲ್ಲಿ ಭಾರತದ ಮೊದಲ ಸಹಕಾರಿ ಸಂಘವನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಹೆವಿ ಹಿಟ್ಟರ್ ಎಂಬ ಪದ ಯಾವ ಕ್ರೀಡೆಯಲ್ಲಿ ಬಳಸುವರು? ಚೆಸ್, ಬಿಲಿಯರ್ಡ್ಸ್, ಬೇಸ್ಬಾಲ್, ಬಾಕ್ಸಿಂಗ್. ಸರಿಯಾದಂಥ ಉತ್ತರ ಬಾಕ್ಸಿಂಗ್ನಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಈತನ ಸೇನಾನಿ ಕೇತಮಲ್ಲನು ನಿರ್ಮಿಸಿದಂತಹ ದೇವಾಲಯ ಯಾವುದು? ಹೊಯ್ಸಳೇಶ್ವರ, ಚೆನ್ನಕೇಶವ, ಅಮೃತೇಶ್ವರ, ಕೀರ್ತಿನಾರಾಯಣ. ಸೊ ಇವುಗಳಲ್ಲಿ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತಮಲ್ಲನು ನಿರ್ಮಾಣವನ್ನು ಮಾಡ್ತಾನೆ. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಒಂದು ದೇವಾಲಯವು ಶಿವನನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾಲಯವಾಗಿದೆ. ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್ ಮತ್ತು ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿರುವಂತಹ ವ್ಯವಹಾರ ದಿಗ್ಗಜ ಯಾರು? ಎನ್.ಆರ್. ನಾರಾಯಣಮೂರ್ತಿ, ಅಜಿಂ ಪ್ರೇಮ್ಜಿ, ವಿಜಯ್ ಮಲ್ಯ, ಕಿರಣ್ ಮಜ್ದುಮ್ದಾರ್ ಶಾ. ಇದಕ್ಕೆ ಸರಿ ಉತ್ತರ ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ ಎನ್.ಆರ್. ನಾರಾಯಣಮೂರ್ತಿರವರಿಗೆ ಈ ಎರಡು ಗೌರವಗಳು ಸಮೇತ ದೊರೆತಿದ್ದಾವೆ. ಒಂದು ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರ ಸಾಧನೆಯನ್ನು ಪರಿಗಣಿಸಿ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಕೃತಿ ಮತ್ತು ಪ್ರಕಾರಗಳನ್ನು ಸರಿಹೊಂದಿಸಿ. ಕೆಲವು ಕೃತಿಗಳನ್ನು ಕೊಟ್ಟಿದ್ದಾರೆ, ಅವು ಯಾವ ಪ್ರಕಾರ ಅಂದರೆ ಯಾವ ಸಾಹಿತ್ಯ ಪ್ರಕಾರಕ್ಕೆ ಹೊಂದಾಣಿಕೆ ಆಗ್ತವೆ ಅನ್ನೋದು. ಎಲ್ಲಿದೆ ಶಿವಾಪುರ, ಶಿವರಾತ್ರಿ, ಬಯಲಾಟಗಳು, ಶಿಖರ ಸೂರ್ಯ ಇವೆಲ್ಲವೂ ಸಮೇತ ಕನ್ನಡದ 8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಚಂದ್ರಶೇಖರ ಕಂಬಾರರ ರಚಿತವಾದಂತಹ ಕೃತಿಗಳು. ಇದರಲ್ಲಿ ಎಲ್ಲಿದೆ ಶಿವಾಪುರ ಅನ್ನೋದು ಅವರ ಪ್ರಸಿದ್ಧ ಕವನ ಸಂಕಲನ. ಇನ್ನು ಶಿವರಾತ್ರಿ ನಾಟಕ, ಬಯಲಾಟಗಳು ಸಂಶೋಧನಾ ಕಾವ್ಯ, ಶಿಖರ ಸೂರ್ಯ ಅವರ ಪ್ರಸಿದ್ಧ ಕಾದಂಬರಿಯಾಗಿದೆ. ವೇದಗಳ ಕಾಲದಲ್ಲಿ ಯಾವ ದೇವತೆಯನ್ನು ಪ್ರಕೃತಿಯ ರಕ್ಷಕ ಎಂದು ಜನರು ನಂಬಿದ್ದರು? ಇಂದ್ರ, ವರುಣ, ಸೋಮ, ಅಗ್ನಿ. ಸೊ ಪ್ರಕೃತಿಯ ರಕ್ಷಕನೆಂದು ಇಂದ್ರನನ್ನ ಕರೆಯುತ್ತಿದ್ದು ಆತನನ್ನ ಪ್ರಕೃತಿಯ ಆರಾಧನೆಯ ರೂಪದಲ್ಲಿ ಪೂಜಿಸುತ್ತಿದ್ದರು ವೇದಗಳ ಕಾಲದ ಜನರು. ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಉಪನಿಷತ್ ಅಥವಾ ಉಪನಿಷದ್ ಯಾವುದಾಗಿದೆ? ಬೃಹತ್ ಅರಣ್ಯಕ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಉಪನಿಷತ್ತಾಗಿದ್ದು ಒಟ್ಟು 108 ಉಪನಿಷತ್ಗಳು ಇದ್ದಾವೆ ವೇದಗಳ ಕಾಲದಲ್ಲಿ. ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವನು ಯಾರು? ಜೇಮ್ಸ್ ಪ್ರಿನ್ಸೆಪ್. ಈತ ಆಂಗ್ಲ ಪಂಡಿತನಾಗಿದ್ದು ಜೊತೆಗೆ ಪುರಾತತ್ವ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರ್ತಾನೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ, ಇದರ ಒಂದು ಸಂಪಾದಕತ್ವದಲ್ಲಿ ಈತ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸ್ತಾನೆ. ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿ ಯಾರು? ಪ್ರಿಯದರ್ಶಿನಿ, ಯಶೋಧ, ಚೇತಕ, ಜಾಮಾಲಿ. ಇದಕ್ಕೆ ಸರಿಯಾದ ಉತ್ತರ ಜಾಮಾಲಿ ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿಯಾಗಿದ್ದಾನೆ. ಈ ಜಾಮಾಲಿ ಯಾರು ಅಂತ ನೋಡಿದಾಗ ವರ್ಧಮಾನ ಮಹಾವೀರ ನಮ್ಮ ಮಗಳಾದಂತಹ ಪ್ರಿಯದರ್ಶಿನಿಯ ಗಂಡನಾಗಿರ್ತಾನೆ, ಅಂದರೆ ಆತನ ಅಳಿಯ. ಈತನೇ ಮೊದಲು ವರ್ಧಮಾನ ಮಹಾವೀರನ ಅನುಯಾಯಿಯಾಗಿದ್ದನು. ಈ ಕೆಳಗಿನ ಯಾವ ಗುಂಪು ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುತ್ತದೆ? ಉತ್ತಮ ಬದುಕಿಗೆ ಈ 3 ರತ್ನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂತಹ ನಂಬಿಕೆ. ಅವುಗಳಲ್ಲಿ ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುವಂತಹ ಗುಂಪು ಆಯ್ಕೆ 1 ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಈ 3 ವಿಚಾರಗಳನ್ನು ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಕರೆಯುತ್ತಾರೆ. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರ ಕೃತಿಗಳನ್ನು ನೀಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್,
EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿಗಳನ್ನು ನೀಡಿ ಅವರ ಕೃತಿಗಳನ್ನು ಜೋಡಿಸಲು ಹೇಳಿದ್ದಾರೆ. ಬಿ ಆಯ್ಕೆಯಲ್ಲಿ ದ ಮಹಾತ್ಮ ಅಂಡ್ ದ ಇಸಮ್, ಹಿಂದ್ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಅನಿಹಲೇಷನ್ ಅ ಕ್ಯಾಸ್ಟ್ ಅನ್ನುವಂತಹ ಕೃತಿಗಳನ್ನು ನೀಡಿದ್ದಾರೆ. ಸರಿಯಾದಂತಹ ಜೋಡಣೆಯನ್ನು ನೋಡೋದಾದರೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ಹಿಂದ್ ಸ್ವರಾಜ್ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನಿಹಲೇಷನ್ ಎ ಕ್ಯಾಸ್ಟ್ ಅನ್ನುವಂತಹ ಕೃತಿಯನ್ನು ರಚಿಸಿರ್ತಾರೆ. EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿ ದ ಮಹಾತ್ಮ ಅಂಡ್ ದ ಇಸಮ್ ಎಂಬುವಂತಹ ಕೃತಿಯನ್ನು ರಚಿಸಿರುತ್ತಾರೆ. ಹೊಂದಿಸಿ ಬರೆಯಿರಿ. ಅಲಾಯ್ ದರ್ವಾಜಾ, ಹಾಜ್ ಕಾಸ್, ಶಾಲಿಮಾರ್ ಬಾಗ್ ಮತ್ತು ಅಡಾಯಿ ದಿನ್ಕಾ ಝೋಪಡಾ ಎನ್ನುವಂತಹ ಎ ಪಟ್ಟಿಯಲ್ಲಿರುವಂತಹ ವಾಸ್ತುಶಿಲ್ಪಗಳಿಗೆ ಬಿ ಪಟ್ಟಿಯಲ್ಲಿರುವಂತಹ ಮನೆತನಗಳನ್ನು ಸರಿಯಾಗಿ ಜೋಡಿಸಬೇಕು. ಗುಲಾಮಿ ಮನೆತನ, ಮೊಘಲ್ ಮನೆತನ, ಖಿಲ್ಜಿ ಮನೆತನ ಮತ್ತು ತುಘಲಕ್ ಮನೆತನ. ಅಲೈ ದರ್ವಾಜಾವನ್ನು ನೋಡಿದಾಗ ಅಲೈ ದರ್ವಾಜವು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಾಣವಾಗುತ್ತದೆ. ಹಾಗಾಗಿ 1ನೇಯದಕ್ಕೆ ಸಿ ಸರಿಯಾದಂತಹ ಉತ್ತರ. ಎಲ್ಲ ಕಾಲಾನುಕ್ರಮಣಿಗಳನ್ನು ಸರಿಯಾಗಿ ನೋಡೋದಾದರೆ ಅಲೈ ದರ್ವಾಜಾ ಖಿಲ್ಜಿ ಮನೆತನ ಸರಿಯಾದಂಥ ಉತ್ತರ. ಹಾಜ್ ಕಾಸ್ ಎಂಬುದು ತುಘಲಕ್ ಮನೆತನಕ್ಕೆ ಸೇರಿದಂತಹ ಕಟ್ಟಡವಾಗಿದೆ. 3ನೇಯದು ಶಾಲಿಮಾರ್ ಬಾಗ್ ಏನಿದೆ ತೋಟ, ಇದು ಮೊಘಲ್ ಮನೆತನಕ್ಕೆ ಸೇರಿದಂಥದ್ದು. ನವದೆಹಲಿಯಲ್ಲಿ ಇದನ್ನು ಕಾಣಬಹುದು. ಅಡಾಯಿ ದಿನ್ಕಾ ಚೋಪಡ ಗುಲಾಮಿ ಮನೆತನಕ್ಕೆ ಸೇರಿದಂತಹ ವಾಸ್ತುಶಿಲ್ಪ ಶೈಲಿಯಾಗಿದೆ. ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ? ಹರ್ಷಚರಿತೆ, ಅಲಹಾಬಾದ್ ಸ್ತಂಭಶಾಸನ, ಐಹೊಳೆ ಪ್ರಶಸ್ತಿ, ತಮಿಳು ಸಂಗಮ್ ಸಾಹಿತ್ಯ. ಇದಕ್ಕೆ ಸರಿಯಾದ ಉತ್ತರ ಐಹೊಳೆ ಪ್ರಶಸ್ತಿ ಶಾಸನ. ಇದನ್ನು ರಚನೆ ಮಾಡಿದವನು ರವಿಕೀರ್ತಿ. ಈತನ ಒಂದು ಕಾಲಾವಧಿ 610ರಿಂದ 642. ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಈತ ಇರ್ತಾನೆ. ಈ ಒಂದು ಶಾಸನವು ಮೇಗುತಿ ದೇವಾಲಯದ ಬಳಿ ನಾವು ಕಾಣಬಹುದು. ಈ ಒಂದು ಶಾಸನವು ಹರ್ಷವರ್ಧನನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೂ ನಡೆದಂತಹ ನರ್ಮದಾ ಕದನದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಸಂಬೋಧಿಸಿರುವಂತಹ ಶಾಸನ ಎಲ್ಲಿ ದೊರೆತಿದೆ? ಮಸ್ಕಿ ಸರಿಯಾದಂಥ ಉತ್ತರ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ದೊರೆತಂತಹ ಶಾಸನದಲ್ಲಿ ಅಲ್ಲಿಯವರೆಗೂ ಕೇವಲ ದೇವನಾಂಪ್ರಿಯ ಎನ್ನುವಂತಹ ಸಂಬೋಧನೆಯನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಶೋಕನೇ ಎನ್ನುವಂತಹ ಜಿಜ್ಞಾಸೆ ಇತ್ತು. ಆದರೆ ಮಸ್ಕಿಯಲ್ಲಿ ದೊರೆತಂತಹ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂಥದ್ದು ಸ್ಪಷ್ಟತೆಯನ್ನು ನೀಡುತ್ತೆ, ಆತ ಅಶೋಕನೇ ಆಗಿದ್ದ ಅಂತ. ಸರಿ ಹೊಂದಿಸಿರಿ. ಸ್ಥಳಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸರಿ ಹೊಂದಾಣಿಕೆಯನ್ನು ನೋಡೋದಾದರೆ 1ನೇಯದಕ್ಕೆ ಕೊಂಡಂಗಲ್ಲೂರು ಎ ಕೇರಳದಲ್ಲಿನೇ ಇದೆ, ನಾಗಪಟ್ಟಣಂ ತಮಿಳುನಾಡಿನಲ್ಲಿ ಇದೆ, ನಾಗಾರ್ಜುನಕೊಂಡ ಆಂಧ್ರ ಪ್ರದೇಶ, ಸೋಮನಾಥಪುರ ಕರ್ನಾಟಕ. ಸೊ ನೀಡಿರುವಂಥ ಸರಿ ಹೊಂದಾಣಿಕೆ ಏನಿದೆ ಅವೆಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆಯನ್ನೇ ಮಾಡಿದ್ದಾರೆ. 1911ರಲ್ಲಿ ಭಾರತದಲ್ಲಿ ಜರುಗಿದ ಪ್ರಮುಖ ಘಟನೆ ಇದು. ಬಂಗಾಳದ ವಿಭಜನೆ, ಅಸಹಕಾರ ಚಳವಳಿಯ ಆರಂಭ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ್ದು, ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು. ಸೊ ನಡೆದಂತಹ ಘಟನೆ 1911ರಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಆಗ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಆಗಿದ್ದಂಥವನು ಲಾರ್ಡ್ ಹಾರ್ಡಿಂಜ್. ಭಾರತದಲ್ಲಿ ಆಸ್ತಿಯ ಹಕ್ಕು ಎಂಬುದರ ಸ್ಥಾನಮಾನವೇನು? ಇದು ಸಂವಿಧಾನದಲ್ಲಿರುವಂಥ ಖಾತರಿ ಇಲ್ಲದ ಕಾನೂನಿನ ಹಕ್ಕು. ಆಸ್ತಿಯ ಹಕ್ಕು ಎಂಬುದು ಪ್ರಾರಂಭದಲ್ಲಿ ಮೂಲಭೂತ ಹಕ್ಕಾಗಿಯೇ ಇತ್ತು. ಇದನ್ನು 1976ರಲ್ಲಿ ಮಾಡಿದಂಥ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಪಟ್ಟಿಗಳಿಂದ ಹೊರಗಡೆ ಇಡಲಾಯಿತು. ಹಾಗಾದರೆ ಈಗ ಆಸ್ತಿಯ ಹಕ್ಕು ಅನ್ನೋದು ಕೇವಲ ಕಾನೂನುಬದ್ಧ ಹಕ್ಕಾಗಿದೆ, ಲೀಗಲ್ ರೈಟ್ ಅಂತ ಕರಿತೀವಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾತರಿಯನ್ನು ನೀಡುತ್ತದೆ?
ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಈ ಕೆಳಕಂಡವುಗಳಲ್ಲಿ ತಪ್ಪಾಗಿ ಜೋಡಿಸಿರುವುದು ಯಾವುದು? ರಾಜ್ಯಗಳು ಸ್ಥಾಪನೆಯಾದಂಥ ವರ್ಷವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದಂಥ ಆಯ್ಕೆಯನ್ನು ನೋಡೋಣ. ಅರುಣಾಚಲ ಪ್ರದೇಶ ತಪ್ಪಾಗಿದೆ. ಆಂಧ್ರ ಪ್ರದೇಶ 1956ರಲ್ಲಿ ಸ್ಥಾಪನೆ ಆಯಿತು. ಹರಿಯಾಣ 1966, ಮಿಜೋರಾಂ 1972, ಅರುಣಾಚಲ ಪ್ರದೇಶ 1987ರಲ್ಲಿ ಸ್ಥಾಪನೆ ಆಯಿತು. ಹಾಗಾಗಿ ನೀಡಿರುವಂಥ ಇಸ್ವಿ ಏನಿದೆ ತಪ್ಪಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಆಸ್ಟ್ರೇಲಿಯಾದ ಪ್ರಮುಖ ಮರುಭೂಮಿಯಾಗಿದೆ? ಸಹರಾ, ಥಾರ್, ಅಟಕಾಮಾ, ಗ್ರೇಟ್ ವಿಕ್ಟೋರಿಯಾ. ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾದ ಪ್ರಮುಖ ಮರುಭೂಮಿಯಾಗಿದೆ. ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪನೆಯಾಯಿತು? ಮಡ್ರಾಸ್ನಲ್ಲಿ ಸ್ಥಾಪನೆಯಾಗುತ್ತೆ 1687ರಲ್ಲಿ. ಸೊ ಹಾಗಾಗಿ ದೇಶದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಗಿದ್ದು ಮದ್ರಾಸ್. ಈಗ ಇದನ್ನು ಚೆನ್ನೈ ಅಂತ ಕರೀತಾರೆ. ಯಾವ ಭಾರತೀಯ ಭಾಷೆಗೆ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಇದಕ್ಕೆ ಸರಿ ಉತ್ತರ ತಮಿಳು ಭಾಷೆ. 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಯಿತು. ಇನ್ನುಳಿದಂತಹ ಶಾಸ್ತ್ರೀಯ ಭಾಷೆಗಳು ಒಟ್ಟು 6 ಇದ್ದಾವೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಸಂಸ್ಕೃತ ಮತ್ತು ಒಡಿಯಾ ಭಾಷೆಗಳು. ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ಎಷ್ಟು ಧರ್ಮಗಳಿಗೆ ನೀಡಲಾಗಿದೆ? ಹೌ ಮೆನಿ ರಿಲಿಜಿಯನ್ಸ್ ಇನ್ ಇಂಡಿಯಾ ದಟ್ ಹ್ಯಾವ್ ಬೀನ್ ಅವಾರ್ಡೆಡ್ ನ್ಯಾಷನಲ್ ಮೈನಾರಿಟಿ ಸ್ಟೇಟಸ್? ಸೊ ಇದಕ್ಕೆ ಸರಿ ಉತ್ತರ 6 ಧರ್ಮಗಳಿಗೆ ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅದು ಮೊದಲನೇದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬುದ್ಧ ಅಥವಾ ಬೌದ್ಧ ಧರ್ಮ, ಕೊನೆಯದಾಗಿ ಪಾರ್ಸಿ ಧರ್ಮ. ಈ 6 ಧರ್ಮಗಳನ್ನು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಬೆಂಬೆಟ್ಕಾ ಎಂಬ ಶಿಲಾಯುಗ ಕಾಲದ ಪ್ರಾಚೀನ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿ ದೊರೆತಿವೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಪ್ರಾಚೀನ ಶಿಲಾಯುಗದಲ್ಲಿ ಮನುಷ್ಯ ಬದುಕಿದ್ದಂತಹ ಗುಹೆಗಳ ಕುರುಹುಗಳು ನಮಗೆ ಇಲ್ಲಿ ದೊರೆತಿವೆ. ಈ ಒಂದು ತಾಣವನ್ನು ಯುನೆಸ್ಕೋ 2003ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿತು.